ಸ್ಪಾಂಜ್ ಪೋರಸ್ ಅಂದರೆ ಸ್ಪಾಂಜ್ ಸರಂಧ್ರ. ಹಾಗಾದರೆ ರಬ್ಬರ್ ಏನು? ಸರಿಯಾದ ಉತ್ತರ ರಬ್ಬರ್ ಎಲಾಸ್ಟಿಕ್. ಸ್ಪಾಂಜ್ ಪೋರಸ್, ರಬ್ಬರ್ ಎಲಾಸ್ಟಿಕ್. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಶ್ನೆ, ದಳ ಅಂತ ಕೊಟ್ಟಿದ್ದಾರೆ, ದಳ ಹೂವು. ಹಾಗೆ ಇದೇ ರೀತಿಯಾಗಿ ಹೋಲಿಕೆ ಆಗುವಂಥದ್ದು ಯಾವುದು ಅಂತ ಹೇಳಿದ್ದೇನೆ. ಅದೇ ರೀತಿಯಾಗಿ ಟೈರು ಸೈಕಲ್, ಸೈಕಲ್ನಲ್ಲಿ ಟೈರ್ಗಳು ಹೇಗೆ ದಳಗಳು ಹೂವಿನಲ್ಲಿ ದಳಗಳು ಇರ್ತಾವೋ ಹಾಗೆ ಸೈಕಲ್ನಲ್ಲಿ ಟೈರ್ ಇರುತ್ತೆ ಅನ್ನೋದ ಹೋಲಿಕೆ ಪ್ರಕಾರದ ಪ್ರಶ್ನೆಗಳು. ನೆಕ್ಸ್ಟ್ ಇಲ್ಲಿ ನೋಡಿ, ಗುಂಪಿಗೆ ಸೇರದ ಪದ ಅಂತ ಹೇಳಿದ್ದಾನೆ ನೋಡಿ. ಟೈರು, ಸ್ಟೀರಿಂಗ್ ವೀಲ್ ಹೇಳಿದ್ದಾನೆ, ಇಂಜಿನ್ ಹೇಳಿದ್ದಾನೆ, ಕಾರ್ ಹೇಳಿದ್ದಾನೆ. ಇವೆಲ್ಲವೂ ಒಂದು ಕಾರಿನ ಒಂದು ಭಾಗಗಳು ಇವೆಲ್ಲವೂ. ಆದರೆ ಕಾರು ಎನ್ನುವುದು ಒಂದು ಮೇನ್. ಸೊ ಇಲ್ಲಿ ನಾವು ಕಾರ್ ಎನ್ನುವುದನ್ನು ಗುಂಪಿಗೆ ಸೇರದ ಪದ ಅಂತ ಹೇಳ್ತೇವೆ. ಸರಿಯಾದ ಉತ್ತರ ಕಾರು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಗೆಳೆಯರೆ. ದಕ್ಷಿಣ ಭಾರತದಲ್ಲಿರುವ ನೀಲಗಿರಿ ಬೆಟ್ಟಗಳ ದಕ್ಷಿಣ ಅಂಚಿನಲ್ಲಿ ಅಂದರೆ ತುದಿಯಲ್ಲಿ ಇರುವಂತಹ ಪಾಸ್ ಯಾವುದು ಗೆಳೆಯರೆ? ಸರಿಯಾದ ಉತ್ತರ ಪಾಲ್ಘಟ್ ಗ್ಯಾಪ್. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ಅಂಚಿನಲ್ಲಿ ಇರ್ತಕ್ಕಂಥ, ದಕ್ಷಿಣ ಅಂಚಿನಲ್ಲಿ ಇರ್ತಕ್ಕಂಥ, ದಕ್ಷಿಣ ತುದಿಯಲ್ಲಿ ಇರುವಂತಹ ಒಂದು ಪಾಸ್ ಅಂತ ಕೇಳಿರೋದು ಪಾಲ್ಘಟ್ ಗ್ಯಾಪ್. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ವಾರ್ಷಿಕ ಮಳೆ ಬರುವಂತಹ ಸ್ಥಳ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ವಾರ್ಷಿಕ ಮಳೆ ಬರುವಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಮೌನ್ಸಿನ್ ರಾಮ್. ಮೇಘಾಲಯದ ಮೌನ್ಸಿನ್ ರಾಮ್ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ ಯಾವುದು? ಮೌನ್ಸಿನ್ ರಾಮ್. ನೆಕ್ಸ್ಟ್ ನೋಡಿ, ಭಾರತ ದೇಶವನ್ನು ದಕ್ಷಿಣ ದಿಕ್ಕಿನಲ್ಲಿ ಹಿಂದೂ ಮಹಾಸಾಗರ ಹಾಗೂ ನೈಋತ್ಯ ದಿಕ್ಕಿನಲ್ಲಿ ಅರೇಬಿಯನ್ ಸಮುದ್ರ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಏನಿದೆ ಅಂತ ಕೇಳಿದ್ದೇನೆ ಗೆಳೆಯರೆ. ಆಗ್ನೇಯ ದಿಕ್ಕಿನಲ್ಲಿ ನಾವು ಬಂಗಾಳ ಕೊಲ್ಲಿಯನ್ನು ಕಾಣಬಹುದು. ನೈಋತ್ಯ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್. ನೆಕ್ಸ್ಟ್ ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾ ಉತ್ತರ ಪ್ರಾಂತ್ಯದ ಮುನ್ನಾರ್ ಜಿಲ್ಲೆಯ ಮಧ್ಯದಲ್ಲಿ ಇರುವಂತಹ ಒಂದು ಸ್ಟ್ರಾಟ್ ಯಾವುದು? ಮಧ್ಯದಲ್ಲಿ ಇರುವಂತಹ ಸ್ಟ್ರಾಟ್ ಪಾಕ್ ಜಲಸಂಧಿ ಎನ್ನುವುದು ತಮಿಳುನಾಡು ಮತ್ತು ಶ್ರೀಲಂಕಾ ದೇಶದ ನಡುವೆ ಇರತಕ್ಕಂಥ ಒಂದು ಸ್ಟ್ರಾಟ್ ಯಾವುದು? ಪಾಕ್ ಸ್ಟ್ರಾಟ್. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್, ರಿಪೀಟೆಡ್, ಆಲ್ರೆಡಿ ಹೇಳಿದ್ದೀನಿ. ಇವುಗಳಲ್ಲಿ ಯಾವ ನದಿಯ ಮೇಲೆ ನಾಗಾರ್ಜುನ ಸಾಗರ ಯೋಜನೆ ಕಟ್ಟಲಾಗಿದೆ? ನಾಗಾರ್ಜುನ ಸಾಗರ ಕೃಷ್ಣಾ ನದಿ. ನೆಕ್ಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ ಜರುಗಿದಂತಹ ವರ್ಷ ಯಾವುದು? ಪ್ಲಾಸಿ ಕದನ 1757 ಪ್ಲಾಸಿ ಕದನ. ನೆಕ್ಸ್ಟ್ ಗೆಳೆಯರೆ, ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು, ಎಲ್ಲ 3 ಆಂಗ್ಲೋ ಮೈಸೂರು ಯುದ್ಧಗಳು. ಇದರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಯಾರ ನಡುವೆ ನಡೆಯಿತು? ಶ್ರೀರಂಗಪಟ್ಟಣ ಗೆಳೆಯರೆ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಈ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯುತ್ತದೆ. ಶ್ರೀರಂಗಪಟ್ಟಣ ಒಪ್ಪಂದ ಯಾವುದು? ಲಾರ್ಡ್ ಕಾರ್ನ್ ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್. ನೆಕ್ಸ್ಟ್, ಸಾರನಾಥದಲ್ಲಿ ಇರುವಂತಹ ಲಯನ್ ಕ್ಯಾಪಿಟಲ್ ಯಾವ ರಾಜನಿಗೆ ಸೇರಿದೆ? ಸಾರನಾಥದಲ್ಲಿ ಇರುವಂತಹ ಲಯನ್ ಕ್ಯಾಪಿಟಲ್ ಯಾವ ರಾಜನಿಗೆ ಸೇರಿದೆ? ಸರಿಯಾದ ಉತ್ತರ ಅಶೋಕ ರಾಜನಿಗೆ ಸೇರಿದಂತಹ ಒಂದು ಇದು ಲಯನ್ ಕ್ಯಾಪಿಟಲ್ ಎನ್ನುವುದು. ಯಾವ ರಾಜ? ಅಶೋಕ. ನೆಕ್ಸ್ಟ್, ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಕೊನೆಯ ಮತ್ತು ಮೊದಲ ಗವರ್ನರ್ ಜನರಲ್ ಎರಡೂ ಸಮೇತ ಸಿ ರಾಜಗೋಪಾಲಾಚಾರಿ. ನೆಕ್ಸ್ಟ್, ಪಂಜಾಬಿನ ಕೇಸರಿ ಎಂಬ ಬಿರುದನ್ನು ಯಾರಿಗೆ ಪ್ರದಾನ ಮಾಡಲಾಗಿತ್ತು? ಪಂಜಾಬಿನ ಕೇಸರಿ ಯಾರು? ಲಾಲಾ ಲಜಪತ್ ರಾಯ್. ಇವರನ್ನು ಪಂಜಾಬಿನ ಕೇಸರಿ ಎನ್ನುವಂಥ ಒಂದು ಬಿರುದನ್ನು ಕೊಡಲಾಗಿತ್ತು ಲಾಲಾ ಲಜಪತ್ ರಾಯ್ ಅವರಿಗೆ. ನೆಕ್ಸ್ಟ್ ಇಲ್ಲಿ ನೋಡಿ ಗೆಳೆಯರೆ, ಇವುಗಳಲ್ಲಿ ಯಾವ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿದೆ? ಆಪ್ಷನ್ಸ್ ನೋಡ್ರಿ ನೀವಿಲ್ಲಿ, ದುಧವ, ಕೌಶಲ್ಯ, ನಾಗಾರ್ಜುನ ಸಾಗರ, ಆಲಮಟ್ಟಿ ಅಂತ ಹೇಳಿದ್ರೆ ಗೆಳೆಯರೆ ಸರಿಯಾದ ಉತ್ತರ ಆಲಮಟ್ಟಿ. ಇದು ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಣುವಂತಹ ಒಂದು ಅಣೆಕಟ್ಟು. ನೆಕ್ಸ್ಟ್, ಬೇಲೂರಿನಲ್ಲಿರುವ ಪ್ರಸಿದ್ಧವಾದ ದೇವಸ್ಥಾನ ಯಾವುದು? ಬೇಲೂರಿನಲ್ಲಿರುವ ಪ್ರಸಿದ್ಧವಾದ ದೇವಸ್ಥಾನ ಬೇಲೂರು ಚನ್ನಕೇಶವ.
ಚೆನ್ನಕೇಶವ ದೇವಸ್ಥಾನ ಮೋಸ್ಟ್ ಇಂಪಾರ್ಟೆಂಟು ಹಾಗೂ ಫೇಮಸ್ ದೇವಸ್ಥಾನ ಚೆನ್ನಕೇಶವ ದೇವಸ್ಥಾನ ಇರುವುದು ಬೇಲೂರು. ನೆಕ್ಸ್ಟ್, ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ರಾಜ್ಯ ಎಂದು ಯಾವ ಇಸವಿಯಲ್ಲಿ ಕರೆಯಲಾಯಿತು? ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ 1973ರಲ್ಲಿ ಮರುನಾಮಕರಣ ಮಾಡಲಾಯಿತು. 1973 ನವೆಂಬರ್ 1ರಂದು ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರವಾದ ಜಾಗ ಯಾವುದು? ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಇದು ಕರ್ನಾಟಕದ ಅತಿ ಎತ್ತರವಾದಂಥ ಶೃಂಗ, ಅತಿ ಎತ್ತರವಾದಂಥ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಗೆಳೆಯರೆ, ಕನ್ನಡ ಭಾಷೆಯ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ಕನ್ನಡ ಭಾಷೆಯ ಮೊಟ್ಟ ಮೊದಲ ಚಲನಚಿತ್ರ ಅಂತ ಕೇಳಿದ್ರೆ ನಾವು ಸತಿ ಸುಲೋಚನಾ. ಸತಿ ಸುಲೋಚನಾ. ಅದೇ ಕನ್ನಡ ಭಾಷೆಯ ಮೊಟ್ಟ ಮೊದಲ ವರ್ಣಚಿತ್ರ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಅಮರಶಿಲ್ಪಿ ಜಕಣಾಚಾರಿ. ಅಮರಶಿಲ್ಪಿ ಜಕಣಾಚಾರಿ ಅನ್ನೋದು ಇದು ಕಲರ್ ಚಿತ್ರ, ಕಲರ್ ಫಿಲಮ್. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್. ಸತಿ ಸುಲೋಚನೆ ಅನ್ನೋದು ಮೊದಲ ಚಿತ್ರ ಯಾವುದು ಅಂತ ಕೇಳಿದ್ರೆ ಸತಿ ಸುಲೋಚನಾ. ವರ್ಣಚಿತ್ರ ಯಾವುದು ಅಂತ ಕೇಳಿದ್ರೆ ಅಮರಶಿಲ್ಪಿ ಜಕಣಾಚಾರಿ. ಅಮರಶಿಲ್ಪಿ ಜಕಣಾಚಾರಿ. ನೆಕ್ಸ್ಟ್, ಮಯೂರ ಶರ್ಮ ಯಾವ ರಾಜವಂಶದ ದೊರೆ? ಮಯೂರ ಶರ್ಮ ಯಾವ ರಾಜವಂಶದ ದೊರೆ? ಸರಿಯಾದ ಉತ್ತರ ಕದಂಬ. ಕದಂಬ ವಂಶದ ದೊರೆ ಯಾರು? ಮಯೂರ ಶರ್ಮ ಅಥವಾ ಮಯೂರ ವರ್ಮ. ನೆಕ್ಸ್ಟ್ ನೋಡಿ, ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾವ ಕಾಲ ಅವಧಿಯಲ್ಲಿ ನಿರ್ಮಿಸಲಾಯಿತು? ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾರ ಕಾಲಾವಧಿಯಲ್ಲಿ ನಿರ್ಮಿಸಲಾಯಿತು ಗೆಳೆಯರೆ? ಗಂಗರ ಕಾಲ. ಗಂಗರ ಕಾಲ 982-83 AD ಈ ಇಸ್ವಿಯಲ್ಲಿ, ಅಂದರೆ ಗಂಗರ ಆಡಳಿತದ ಸಂದರ್ಭದಲ್ಲಿ ನಿರ್ಮಿಸಲಾದಂತಹ ಒಂದು ಗೊಮ್ಮಟೇಶ್ವರ ಮೂರ್ತಿ. ಇದು ಇರುವುದು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ನೆಕ್ಸ್ಟ್, ಬಾದಾಮಿ ಗುಹೆ ದೇವಾಲಯಗಳು ಯಾವ ಜಿಲ್ಲೆಯಲ್ಲಿವೆ? ಬಾದಾಮಿ ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಬಾದಾಮಿ ಗುಹಾ ದೇವಾಲಯಗಳನ್ನು ಕಾಣ್ತೇವೆ. ಎಲ್ಲಿ? ಬಾಗಲಕೋಟೆ. ನೆಕ್ಸ್ಟ್, ಹಂಪಿ ವಿರೂಪಾಕ್ಷ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಹಂಪಿ ವಿರೂಪಾಕ್ಷ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ವಿಜಯನಗರ. ವಿಜಯನಗರ ಜಿಲ್ಲೆಯಲ್ಲಿ ನಾವು ಹಂಪಿ ವಿರೂಪಾಕ್ಷ ದೇವಸ್ಥಾನವನ್ನು ಕಾಣ್ತೇವೆ. ಹಂಪಿ ವಿರೂಪಾಕ್ಷ ದೇವಸ್ಥಾನ ವಿಜಯನಗರ. ನೆಕ್ಸ್ಟ್, ಗೋಲ್ ಗುಂಬಾಜ್ ಯಾವ ಜಿಲ್ಲೆಯಲ್ಲಿದೆ? ಗೋಲ್ ಗುಂಬಾಜ್ ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ನಾವು ಗೋಲ್ ಗುಂಬಾಜ್ ಕಾಣಬಹುದು. ವಿಜಯಪುರ. ನೆಕ್ಸ್ಟ್ ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ ನೋಡಿ, ವಿಚ್ ಈಸ್ ನೋನ್ ಆಸ್ ಗಾರ್ಡನ್ ಸಿಟಿ ಆಫ್ ಇಂಡಿಯಾ? ಗಾರ್ಡನ್ ಸಿಟಿ ಆಫ್